ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈಗಷ್ಟೇ 2026 ಏಪ್ರಿಲ್ ತಿಂಗಳು ಆರಂಭವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ತಿಂಗಳು ಆಕಾಶ ಮಂಡಲದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಸಂಭವಿಸಲಿವೆ. ಸೂರ್ಯ, ಬುಧ, ಶುಕ್ರ ಮತ್ತು ಮಂಗಳ ಈ 4 ಪ್ರಮುಖ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಿವೆ. ಈ ಬದಲಾವಣೆಯು 5 ರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ನಿಮ್ಮ ರಾಶಿ ಇದರಲ್ಲಿ ಇದೆಯೇ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಏಪ್ರಿಲ್ 2026 ಗ್ರಹ ಸಂಚಾರ. 1. ಮಂಗಳನ ಮೀನರಾಶಿ ಪ್ರವೇಶ. ಏಪ್ರಿಲ್ 2. ಮಂಗಳ ಅಗ್ನಿತತ್ವದ ಗ್ರಹ, ಮೀನ ಜಲತತ್ವದ ರಾಶಿ. ಏಪ್ರಿಲ್ 2ನೇ ತಾರೀಕಿನಂದು ಶಕ್ತಿ ಮತ್ತು ಸಾಹಸದ ಸಂಕೇತವಾದ ಮಂಗಳ ಗ್ರಹವು ಗುರುಗ್ರಹದ ಮನೆಯಾದ ಮೀನರಾಶಿಗೆ ಪ್ರವೇಶಿಸಲಿದೆ. ಪರಿಣಾಮ: ಈ ಸಂಚಾರದಿಂದಾಗಿ ಜನರ ಆಲೋಚನಾ ಶಕ್ತಿಯಲ್ಲಿ ಬದಲಾವಣೆಯಾಗಲಿದೆ. ವಿಶೇಷವಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಕೋಪ ಕಡಿಮೆಯಾಗಿ ವಿವೇಚನೆಯಿಂದ ಕೆಲಸ ಮಾಡುವ ಶಕ್ತಿ ಲಭಿಸುತ್ತದೆ. 2. ಬುಧನ ಮೀನರಾಶಿ ಪ್ರವೇಶ. ಏಪ್ರಿಲ್ 11. ಬುಧ ಬುದ್ಧಿವಂತಿಕೆ ಮತ್ತು ಸಂವಹನದ ಗ್ರಹ. ಏಪ್ರಿಲ್ 11ಕ್ಕೆ ಬುಧನು ಮೀನರಾಶಿಗೆ ಬರುತ್ತಾನೆ. ಮೀನರಾಶಿಯಲ್ಲಿ ಬುಧನು ನೀಚ ಸ್ಥಾನದಲ್ಲಿದ್ದರೂ ಗುರು ಮತ್ತು ಮಂಗಳನ ಪ್ರಭಾವದಿಂದಾಗಿ ಇಲ್ಲಿ ಮಿಶ್ರ ಫಲಗಳು ಸಿಗುತ್ತವೆ. ಪರಿಣಾಮ: ಈ ಸಮಯದಲ್ಲಿ ಮಾತಿನ ಮೇಲೆ ಹಿಡಿತವಿರಲಿ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳು ಹೊಳೆಯುತ್ತವೆ. ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಸೃಜನಶೀಲ ಸಮಯ. 3. ಸೂರ್ಯನ ಮೇಷರಾಶಿ ಪ್ರವೇಶ. ಮೇಷ ಸಂಕ್ರಾಂತಿ. ಏಪ್ರಿಲ್ 14. ಇದು ಈ ತಿಂಗಳ ಅತ್ಯಂತ ಶಕ್ತಿಯುತ ಸಂಚಾರ. ಸೂರ್ಯನು ತನ್ನ ಉಚ್ಚ ರಾಶಿಯಾದ ಮೇಷಕ್ಕೆ ಪ್ರವೇಶಿಸುವ ದಿನವನ್ನೇ ನಾವು ಸೌರಯುಗಾದಿ ಅಥವಾ ಮೇಷ ಸಂಕ್ರಾಂತಿ ಎಂದು ಆಚರಿಸುತ್ತೇವೆ. ಪರಿಣಾಮ: ಸೂರ್ಯನು ಮೇಷದಲ್ಲಿ ಅತ್ಯಂತ ಬಲಶಾಲಿಯಾಗಿರುತ್ತಾನೆ. ಇದು ಆಡಳಿತಾರೂಢರಿಗೆ, ರಾಜಕೀಯದಲ್ಲಿ ಇರುವವರಿಗೆ ಮತ್ತು ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿ ಇರುವವರಿಗೆ ಅತ್ಯಂತ ಶುಭಕಾಲ. ಆತ್ಮವಿಶ್ವಾಸ ದುಪ್ಪಟ್ಟಾಗುವ ಸಮಯವಿದು. 4. ಶುಕ್ರನ ವೃಷಭ ರಾಶಿ ಪ್ರವೇಶ. ಏಪ್ರಿಲ್ 19. ಶುಕ್ರ ಐಷಾರಾಮಿ ಮತ್ತು ಪ್ರೇಮದ ಸಂಕೇತ. ಶುಕ್ರನು ತನ್ನದೇ ಸ್ವಂತ ರಾಶಿಯಾದ ವೃಷಭಕ್ಕೆ ಬರುತ್ತಿದ್ದಾನೆ. ಇದು ಮಾಲವ್ಯ ಯೋಗದಂತಹ ಶುಭ ಫಲಗಳನ್ನು ನೀಡುತ್ತದೆ. ಪರಿಣಾಮ: ಸೌಂದರ್ಯವರ್ಧಕ ವಸ್ತುಗಳು, ಫ್ಯಾಷನ್ ಮತ್ತು ಕಲಾತ್ಮಕ ವಸ್ತುಗಳ ವ್ಯಾಪಾರದಲ್ಲಿ ಲಾಭವಿರುತ್ತದೆ. ವೈಯಕ್ತಿಕ ಜೀವನದಲ್ಲಿ ಸುಖ ಸಂತೋಷ ಹೆಚ್ಚಾಗಲಿದೆ. ವಾಹನ ಖರೀದಿಗೆ ಇದು ಅತ್ಯುತ್ತಮ ಸಮಯ. 5. ಬುಧನ ಮೇಷರಾಶಿ ಪ್ರವೇಶ. ಏಪ್ರಿಲ್ 30. ತಿಂಗಳ ಕೊನೆಯಲ್ಲಿ ಮತ್ತೊಂದು ಬದಲಾವಣೆ. ಏಪ್ರಿಲ್ 30ರಂದು ಬುಧನು ಮೀನರಾಶಿಯನ್ನು ಬಿಟ್ಟು ಮೇಷರಾಶಿಗೆ ಅಂದರೆ ಸೂರ್ಯನ ಜೊತೆ ಸೇರಲು ಬರುತ್ತಾನೆ. ಪರಿಣಾಮ: ಇಲ್ಲಿ ಬುಧಾದಿತ್ಯ ಯೋಗ ನಿರ್ಮಾಣವಾಗುತ್ತದೆ. ಇದು ಬುದ್ಧಿವಂತಿಕೆ ಮತ್ತು ಅಧಿಕಾರ ಎರಡನ್ನೂ ನೀಡುವ ಯೋಗವಾಗಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಈ ಸಮಯ ಪೂರಕವಾಗಿದೆ. ವೀಕ್ಷಕರೇ, ಈ 5 ಬದಲಾವಣೆಗಳು ಒಂದಕ್ಕೊಂದು ಪೂರಕವಾಗಿವೆ. ಸೂರ್ಯ ಮೇಷದಲ್ಲಿ ಬಲವಾಗಿದ್ದರೆ ಶುಕ್ರ ವೃಷಭದಲ್ಲಿ ಸಂಪತ್ತನ್ನು ನೀಡುತ್ತಿದ್ದಾನೆ. ಈ ಕಾರಣದಿಂದಲೇ ನಾವು ಆಯ್ದ 5 ರಾಶಿಗಳಿಗೆ ಇದು ಸುವರ್ಣಕಾಲ ಎಂದು ಹೇಳುತ್ತಿದ್ದೇವೆ. ನಿಮ್ಮ ಜೀವನದ ದಿಸೆ ಬದಲಾಗುವ ಸಮಯ ಇದೀಗ ಬಂದಿದೆ. 1. ಕಟಕ ರಾಶಿ. ಈಗ ನಾವು ಈ ಏಪ್ರಿಲ್ ತಿಂಗಳ ಮೊದಲ ಅದೃಷ್ಟದ ರಾಶಿಯ ಬಗ್ಗೆ ತಿಳಿಯೋಣ. ಅದೇ ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ಒಂದು ಹೊಸ ಅಧ್ಯಾಯದಂತೆ ಆರಂಭವಾಗಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಪಟ್ಟ ಕಷ್ಟ, ಅನುಭವಿಸಿದ ಮಾನಸಿಕ ಒತ್ತಡಕ್ಕೆ ಈಗ ಒಂದು ಸುಖಾಂತ್ಯ ಸಿಗುವ ಕಾಲ ಬಂದಿದೆ. ಚಂದ್ರನ ಆಡಳಿತಕ್ಕೆ ಒಳಪಟ್ಟ ಈ ರಾಶಿಯವರಿಗೆ ಗ್ರಹಗಳ ಸಂಚಾರವು ಹಂತ ಹಂತವಾಗಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ. 1. ವೃತ್ತಿಜೀವನ ಮತ್ತು ಉದ್ಯೋಗ ಬದಲಾವಣೆ. ವೃತ್ತಿರಂಗದಲ್ಲಿ ಕಟಕ ರಾಶಿಯವರಿಗೆ ಈ ತಿಂಗಳು ಅದ್ಭುತವಾಗಿರಲಿದೆ. ವಿಶೇಷವಾಗಿ ಸೂರ್ಯನು 10ನೇ ಮನೆಯಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಸಂಚರಿಸುವುದರಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಹೊಸ ಉದ್ಯೋಗ. ನೀವು ಬಹಳ ದಿನಗಳಿಂದ ಕೆಲಸ ಬದಲಾಯಿಸಬೇಕು ಎಂದುಕೊಂಡಿದ್ದರೆ ಅಥವಾ ನಿರುದ್ಯೋಗಿಗಳಾಗಿದ್ದರೆ ಏಪ್ರಿಲ್ 14ರ ನಂತರ ನಿಮಗೆ ಅತ್ಯುತ್ತಮ ಆಫರ್ಗಳು ಬರಲಿವೆ.
ಅದು ಕೇವಲ ಕೆಲಸವಲ್ಲ, ನಿಮ್ಮ ಅರ್ಹತೆಗೆ ತಕ್ಕಂತೆ ಹೆಚ್ಚಿನ ಸಂಬಳ ಇರುವ ಉದ್ಯೋಗ ನಿಮ್ಮದಾಗಲಿದೆ. ಸಹೋದ್ಯೋಗಿಗಳ ಬೆಂಬಲ. ಕಚೇರಿಯಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದ ಶೈಲಿಯನ್ನು ಮೆಚ್ಚಿಕೊಳ್ಳುತ್ತಾರೆ. ಸಹೋದ್ಯೋಗಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. 2. ಸಾಮಾಜಿಕ ಸ್ಥಾನಮಾನ ಮತ್ತು ಗಣ್ಯರ ಭೇಟಿ. ಈ ತಿಂಗಳು ನಿಮ್ಮ ಸಾಮಾಜಿಕ ವಲಯ ವಿಸ್ತಾರವಾಗಲಿದೆ. ಏಪ್ರಿಲ್ 19ರ ನಂತರ ಶುಕ್ರನ ಶುಭ ದೃಷ್ಟಿಯಿಂದಾಗಿ ನೀವು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವ ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿ ಮಾಡುವ ಅವಕಾಶ ಪಡೆಯುತ್ತೀರಿ. ಈ ಪರಿಚಯಗಳು ಕೇವಲ ಸ್ನೇಹಕ್ಕೆ ಸೀಮಿತವಾಗದೆ ನಿಮ್ಮ ಭವಿಷ್ಯದ ಉದ್ಯೋಗ ಅಥವಾ ವ್ಯವಹಾರದ ಬೆಳವಣಿಗೆಗೆ ದೊಡ್ಡ ಮಟ್ಟದ ಪೂರಕವಾಗಲಿವೆ. ಜನರು ನಿಮ್ಮ ಮಾತಿಗೆ ಬೆಲೆ ಕೊಡಲು ಪ್ರಾರಂಭಿಸುತ್ತಾರೆ. 3. ಆರ್ಥಿಕ ಪರಿಸ್ಥಿತಿ ಮತ್ತು ಆದಾಯ. ಆರ್ಥಿಕವಾಗಿ ಕಟಕ ರಾಶಿಯವರು ಈ ತಿಂಗಳು ನಿರಾಳರಾಗಬಹುದು. ಮಂಗಳನ ಸಂಚಾರದಿಂದಾಗಿ ಸ್ಥಗಿತಗೊಂಡಿದ್ದ ಹಣ ನಿಮ್ಮ ಕೈ ಸೇರಲಿದೆ. ವಿವಿಧ ಮೂಲಗಳಿಂದ ಆದಾಯದ ಹರಿವು ಬರಲಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಬೀಳಲಿದ್ದು, ಉಳಿತಾಯದ ಕಡೆಗೆ ನೀವು ಗಮನ ಹರಿಸುತ್ತೀರಿ. ಹಳೆಯ ಸಾಲಗಳನ್ನು ತೀರಿಸಲು ಇದು ಸುವರ್ಣ ಕಾಲ. 4. ಕುಟುಂಬ ಮತ್ತು ವೈಯಕ್ತಿಕ ಜೀವನ. ಕುಟುಂಬದಲ್ಲಿ ಶಾಂತಿ ನೆಲೆಸಲಿದೆ. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದಾಗಿ ಕುಟುಂಬದ ಯಾವುದೇ ದೊಡ್ಡ ಸಮಸ್ಯೆಯನ್ನು ನೀವು ಸುಲಭವಾಗಿ ಬಗೆಹರಿಸುತ್ತೀರಿ. ಸಲಹೆ ಅಥವಾ ಪರಿಹಾರ. ಕಟಕ ರಾಶಿಯವರೇ, ಈ ಶುಭ ಫಲಗಳನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳಲು ಈ ತಿಂಗಳು ಸೋಮವಾರದಂದು ಶಿವನಿಗೆ ಅಭಿಷೇಕ ಮಾಡಿ ಅಥವಾ ಬಿಲ್ವಪತ್ರೆಯನ್ನು ಅರ್ಪಿಸಿ. ಇದರಿಂದ ಮಾನಸಿಕ ಶಾಂತಿ ಮತ್ತು ಯಶಸ್ಸು ಖಚಿತ. 2. ಮಕರ ರಾಶಿ. ವೀಕ್ಷಕರೇ, ಈಗ ನಾವು ನಮ್ಮ 2ನೇ ಅದೃಷ್ಟದ ರಾಶಿಯಾದ ಮಕರ ರಾಶಿಯ ಬಗ್ಗೆ ತಿಳಿಯೋಣ. ಶನಿದೇವನ ಆಡಳಿತಕ್ಕೆ ಒಳಪಟ್ಟ ಮಕರ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ಒಂದು ರಿಲೀಫ್ ನೀಡುವ ತಿಂಗಳು ಎನ್ನಬಹುದು. ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿದ್ದ ಆರ್ಥಿಕ ಸಂಕಷ್ಟ ಮತ್ತು ಮಾನಸಿಕ ಕಿರಿಕಿರಿಗಳಿಗೆ ಈ ತಿಂಗಳು ತೆರೆ ಬೀಳಲಿದೆ. ಗ್ರಹಗಳ ಬದಲಾವಣೆಯು ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. 1. ಆರ್ಥಿಕ ಲಾಭ ಮತ್ತು ಹೂಡಿಕೆ. ಮಕರ ರಾಶಿಯವರಿಗೆ ಈ ತಿಂಗಳು ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಪ್ರಗತಿಪರವಾಗಿದೆ. ಹೂಡಿಕೆದಾರರಿಗೆ ಸಕಾಲ. ನೀವು ಶೇರ್ ಮಾರ್ಕೆಟ್, ಚಿನ್ನ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವ ಆಲೋಚನೆ ಹೊಂದಿದ್ದರೆ ಏಪ್ರಿಲ್ 14ರ ನಂತರದ ಸಮಯ ತುಂಬ ಪೂರಕವಾಗಿದೆ. ಈ ಅವಧಿಯಲ್ಲಿ ಮಾಡುವ ಹೂಡಿಕೆಗಳು ಭವಿಷ್ಯದಲ್ಲಿ ನಿಮಗೆ ನಿರೀಕ್ಷೆಗೂ ಮೀರಿದ ಲಾಭವನ್ನು ತಂದುಕೊಡಲಿವೆ. ಪಿತ್ರಾರ್ಜಿತ ಆಸ್ತಿ. ಬಹಳ ದಿನಗಳಿಂದ ಆಸ್ತಿ ಹಂಚಿಕೆ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಇದ್ದ ಕಾನೂನು ಬಾಧೆಗಳು ಸುಲಭವಾಗಿ ಬಗೆಹರಿಯಲಿವೆ. ಹಿರಿಯರಿಂದ ಬರಬೇಕಾದ ಆಸ್ತಿ ಅಥವಾ ಹಣ ನಿಮ್ಮ ಕೈ ಸೇರುವ ಬಲವಾದ ಸಾಧ್ಯತೆಗಳಿವೆ. 2. ಆರೋಗ್ಯ ಸುಧಾರಣೆ ಮತ್ತು ಮಾನಸಿಕ ನೆಮ್ಮದಿ. ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ಮಕರ ರಾಶಿಯವರ ಆರೋಗ್ಯದಲ್ಲಿ ಈ ತಿಂಗಳು ಗಣನೀಯ ಸುಧಾರಣೆ ಕಂಡುಬರಲಿದೆ. ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಸರಿಯಾದ ಚಿಕಿತ್ಸೆ ಮತ್ತು ಹಿತವಾದ ವಾತಾವರಣ ಸಿಗಲಿದೆ. ಮುಖ್ಯವಾಗಿ ಏಪ್ರಿಲ್ 19ರ ನಂತರ ಶುಕ್ರನ ಶುಭ ಪ್ರಭಾವದಿಂದ ನಿಮ್ಮ ಮನಸ್ಸಿನ ಮೇಲಿದ್ದ ಒತ್ತಡ ಕಡಿಮೆಯಾಗಿ ಮನಸ್ಸಿಗೆ ಅಪಾರವಾದ ನೆಮ್ಮದಿ ಸಿಗಲಿದೆ. ಯೋಗ ಮತ್ತು ಧ್ಯಾನದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದೆ. 3. ದಾಂಪತ್ಯ ಜೀವನ ಮತ್ತು ಐಷಾರಾಮಿ ವಸ್ತುಗಳ ಖರೀದಿ. ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ಮಕರ ರಾಶಿಯ ದಂಪತಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ಪರಸ್ಪರ ನಿಕಟತೆ ಮತ್ತು ಐಕ್ಯತೆ ಹೆಚ್ಚಾಗಲಿದೆ. ಸಂಗಾತಿಯ ಜೊತೆಗೂಡಿ ಸುಂದರ ಕ್ಷಣಗಳನ್ನು ಕಳೆಯುವಿರಿ. ನಿಮ್ಮ ಮನೆಗೆ ಬೇಕಾದ ಹೊಸ ಪೀಠೋಪಕರಣಗಳು ಅಥವಾ ಐಷಾರಾಮಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸಲು ಈ ತಿಂಗಳು ನೀವು ಹಣ ವ್ಯಯಿಸುವಿರಿ. ಇದರಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣವಿರುತ್ತದೆ. 4. ಉದ್ಯೋಗ ಮತ್ತು ಹೊಸ ಅವಕಾಶಗಳು. ಉದ್ಯೋಗಾಕಾಂಕ್ಷಿಗಳಿಗೆ ಇದು ಸುವರ್ಣ ಕಾಲ. ನಿಮ್ಮ ದಕ್ಷತೆ ಹೆಚ್ಚಾಗುವುದರಿಂದ ಕಚೇರಿಯಲ್ಲಿ ನಿಮ್ಮನ್ನು ಗುರುತಿಸಲಾಗುತ್ತದೆ. ಹೊಸ ಪ್ರಾಜೆಕ್ಟ್ಗಳನ್ನು ಮುನ್ನಡೆಸುವ ಜವಾಬ್ದಾರಿ ನಿಮ್ಮ ಹೆಗಲೇರಬಹುದು. ಸಲಹೆ ಅಥವಾ ಪರಿಹಾರ.
ಮಕರ ರಾಶಿಯವರೇ, ಈ ಶುಭ ಫಲಗಳನ್ನು ಇನ್ನೂ ಹೆಚ್ಚು ಬಲಪಡಿಸಿಕೊಳ್ಳಲು ಪ್ರತಿ ಶನಿವಾರ ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಅಥವಾ ಬಡವರಿಗೆ ಅನ್ನದಾನ ಮಾಡಿ. ಇದರಿಂದ ನಿಮ್ಮ ಪ್ರಗತಿಗೆ ಇರುವ ಅಡೆತಡೆಗಳು ನಿವಾರಣೆಯಾಗಲಿವೆ. 3. ಮಿಥುನ ರಾಶಿ. ವೀಕ್ಷಕರೇ, ಈಗ ನಾವು ನಮ್ಮ ಮುಂದಿನ ಅದೃಷ್ಟದ ರಾಶಿಯಾದ ಮಿಥುನ ರಾಶಿಯ ಬಗ್ಗೆ ತಿಳಿಯೋಣ. ಬುಧ ಗ್ರಹದ ಅಧಿಪತ್ಯಕ್ಕೆ ಒಳಪಟ್ಟ ಮಿಥುನ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ಪ್ರಗತಿಯ ಹೊಸ ದ್ವಾರಗಳನ್ನು ತೆರೆಯಲಿದೆ. ನಿಮ್ಮ ರಾಶಿಯ ಅಧಿಪತಿ ಬುಧ ಈ ತಿಂಗಳು 2 ಬಾರಿ ರಾಶಿ ಬದಲಾಯಿಸುತ್ತಿರುವುದು ನಿಮಗೆ ಅನಿರೀಕ್ಷಿತ ತಿರುವುಗಳನ್ನು ನೀಡಲಿದೆ. ಕಳೆದ ಕೆಲವು ದಿನಗಳಿಂದ ನಿಂತು ಹೋಗಿದ್ದ ಕೆಲಸಗಳು ಈಗ ವೇಗವನ್ನು ಪಡೆದುಕೊಳ್ಳಲಿವೆ. 1. ವೃತ್ತಿಜೀವನ ಮತ್ತು ಅನಿರೀಕ್ಷಿತ ಪ್ರಗತಿ. ಮಿಥುನ ರಾಶಿಯ ಉದ್ಯೋಗಸ್ಥರಿಗೆ ಈ ತಿಂಗಳು ಅತ್ಯಂತ ಲಾಭದಾಯಕವಾಗಿರಲಿದೆ. ಬಡ್ತಿ ಮತ್ತು ಸಂಬಳ ಏರಿಕೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಪಟ್ಟ ಶ್ರಮಕ್ಕೆ ಈಗ ಫಲ ಸಿಗುವ ಸಮಯ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಲಿದೆ. ಏಪ್ರಿಲ್ 14ರ ನಂತರ ನಿಮಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಬಲವಾದ ಯೋಗವಿದೆ. ಹೊಸ ಜವಾಬ್ದಾರಿ. ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಬಹುದು. ಇದು ನಿಮ್ಮ ವೃತ್ತಿಜೀವನಕ್ಕೆ ದೀರ್ಘಕಾಲದ ಲಾಭವನ್ನು ತಂದುಕೊಡಲಿದೆ. ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧವು ಸುಧಾರಿಸಲಿದ್ದು, ತಂಡದ ಕೆಲಸದಲ್ಲಿ ನೀವು ಯಶಸ್ಸು ಕಾಣುವಿರಿ. 2. ವ್ಯಾಪಾರ ಮತ್ತು ಆರ್ಥಿಕ ಒಪ್ಪಂದಗಳು. ವ್ಯಾಪಾರಸ್ಥರಿಗೆ ಈ ಏಪ್ರಿಲ್ ತಿಂಗಳು ಒಂದು ಬಂಪರ್ ಅವಕಾಶ ಎನ್ನಬಹುದು. ದೊಡ್ಡ ಮೊತ್ತದ ಒಪ್ಪಂದಗಳು. ನೀವು ಬಹಳ ದಿನಗಳಿಂದ ಎದುರು ನೋಡುತ್ತಿದ್ದ ದೊಡ್ಡ ಮೊತ್ತದ ಡೀಲ್ಗಳು ಅಥವಾ ಹೊಸ ಒಪ್ಪಂದಗಳು ಕೈ ಸೇರುವ ಸಾಧ್ಯತೆ ಇದೆ. ಇದು ನಿಮ್ಮ ವ್ಯವಹಾರವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲಿದೆ. ಹೂಡಿಕೆ ಲಾಭ. ಹಿಂದೆ ಮಾಡಿದ್ದ ಹೂಡಿಕೆಗಳಿಂದ ಅನಿರೀಕ್ಷಿತವಾಗಿ ಲಾಭ ಬರಲಿದ್ದು, ಆರ್ಥಿಕ ಸ್ಥಿತಿ ಗಟ್ಟಿಯಾಗಲಿದೆ. ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಈ ಅವಧಿ ಸುವರ್ಣಕಾಲ. 3. ವೈವಾಹಿಕ ಸುಖ ಮತ್ತು ಸಾಮಾಜಿಕ ಜೀವನ. ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ, ಮಿಥುನ ರಾಶಿಯವರಿಗೆ ಈ ತಿಂಗಳು ಸಂತೋಷದಾಯಕವಾಗಿರಲಿದೆ. ವೈವಾಹಿಕ ಜೀವನ. ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಸಾಧ್ಯವಾಗುವುದು. ಪರಸ್ಪರರ ಆಸೆಗಳನ್ನು ಪೂರೈಸಿಕೊಳ್ಳುವಿರಿ. ಸ್ನೇಹಿತರೊಂದಿಗೆ ಮೋಜು. ಸ್ನೇಹಿತರೊಂದಿಗೆ ಸಣ್ಣ ಪ್ರವಾಸ ಅಥವಾ ಪಾರ್ಟಿಗಳಂತಹ ಮೋಜಿನ ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ. ಇದು ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಹೊಸ ಉತ್ಸಾಹ ನೀಡಲಿದೆ. 4. ಆರೋಗ್ಯ ಮತ್ತು ಮುನ್ನೆಚ್ಚರಿಕೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಯಾವುದೇ ದೊಡ್ಡ ತೊಂದರೆಗಳಿಲ್ಲ. ಆದರೆ ಹೆಚ್ಚಿನ ಕೆಲಸದ ಒತ್ತಡದಿಂದಾಗಿ ಸಣ್ಣಪುಟ್ಟ ಆಯಾಸ ಕಾಡಬಹುದು. ಸರಿಯಾದ ವಿಶ್ರಾಂತಿ ಪಡೆದರೆ ಎಲ್ಲವೂ ಸುಸೂತ್ರವಾಗಿರಲಿದೆ. ಸಲಹೆ ಅಥವಾ ಪರಿಹಾರ. ಮಿಥುನ ರಾಶಿಯವರೇ, ಈ ಪ್ರಗತಿಯನ್ನು ಸ್ಥಿರವಾಗಿಟ್ಟುಕೊಳ್ಳಲು ಬುಧವಾರದಂದು ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ಹಸಿರು ಬೇಳೆಯನ್ನು ಬಡವರಿಗೆ ದಾನ ಮಾಡಿ. ಅಲ್ಲದೆ ವಿಷ್ಣು ಸಹಸ್ರನಾಮ ಪಠಿಸುವುದು ನಿಮಗೆ ಹೆಚ್ಚಿನ ಶಕ್ತಿ ನೀಡಲಿದೆ. 4. ವೃಶ್ಚಿಕ ರಾಶಿ. ವೀಕ್ಷಕರೇ, ಈಗ ನಾವು ಈ ಏಪ್ರಿಲ್ ತಿಂಗಳ 4ನೇ ಅದೃಷ್ಟದ ರಾಶಿಯಾದ ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಯೋಣ. ಮಂಗಳ ಗ್ರಹದ ಅಧಿಪತ್ಯಕ್ಕೆ ಒಳಪಟ್ಟ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಇಚ್ಛಾಶಕ್ತಿಯನ್ನು ಹೆಚ್ಚಿಸುವ ಕಾಲ. ನೀವು ಬಹಳ ದಿನಗಳಿಂದ ಕಂಡ ಕನಸುಗಳು ನನಸಾಗುವ ಸಮಯ ಹತ್ತಿರ ಬಂದಿದೆ. ಗ್ರಹಗಳ ಸಂಚಾರವು ನಿಮಗೆ ಧೈರ್ಯ ಮತ್ತು ಯಶಸ್ಸು ಎರಡನ್ನೂ ಒಟ್ಟಿಗೆ ತಂದುಕೊಡಲಿದೆ. 1. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಪ್ರಗತಿ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಮಹತ್ವದ್ದಾಗಿದೆ. ಏಕಾಗ್ರತೆ. ಬುಧ ಮತ್ತು ಗುರುಗಳ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ನಿಮಗೆ ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆ. ನೀವು ಯಾವುದೇ ಪ್ರವೇಶ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿದ್ದರೆ ಈ ತಿಂಗಳು ನೀವು ನಿರೀಕ್ಷೆಗೂ ಮೀರಿದ ಫಲಿತಾಂಶವನ್ನು ಪಡೆಯಬಹುದು. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಹಂಬಲ ಇರುವವರಿಗೆ ಶುಭವಾರ್ತೆ ಸಿಗಲಿದೆ. 2. ಪ್ರೇಮ ಜೀವನ ಮತ್ತು ವಿವಾಹ ಯೋಗ. ವೃಶ್ಚಿಕ ರಾಶಿಯವರ ವೈಯಕ್ತಿಕ ಜೀವನದಲ್ಲಿ ಈ ತಿಂಗಳು ಹೊಸ ರಂಗು ಬರಲಿದೆ. ಪ್ರೇಮ ಜೀವನ. ಪ್ರೇಮಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಮುನಿಸುಗಳು ದೂರವಾಗಿ ಮಧುರ ಬಾಂಧವ್ಯ ಬೆಳೆಯಲಿದೆ.
ನಿಮ್ಮ ಪ್ರೀತಿಯನ್ನು ಮನೆಯವರ ಮುಂದೆ ವ್ಯಕ್ತಪಡಿಸಲು ಇದು ಸೂಕ್ತ ಸಮಯ. ಅವಿವಾಹಿತರಿಗೆ ಶುಭ ಕಾಲ. ತುಂಬ ದಿನಗಳಿಂದ ಕಳತ್ರ ದೋಷ ಅಥವಾ ಬೇರೆ ಕಾರಣಗಳಿಂದ ವಿವಾಹ ವಿಳಂಬವಾಗುತ್ತಿದ್ದರೆ ಏಪ್ರಿಲ್ 19ರ ನಂತರ ಶುಕ್ರನ ಬಲದಿಂದಾಗಿ ನಿಮಗೆ ಉತ್ತಮ ವರ ಅಥವಾ ವಧು ಸಿಗಲಿದ್ದಾರೆ. ವಿವಾಹ ಮಾತುಕತೆಗಳು ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲಿವೆ. 3. ಹೊಸ ಆಸ್ತಿ ಮತ್ತು ವಾಹನ ಖರೀದಿ. ಈ ತಿಂಗಳು ವೃಶ್ಚಿಕ ರಾಶಿಯವರ ದೊಡ್ಡ ಕನಸೊಂದು ನನಸಾಗಲಿದೆ. ಸ್ಥಿರ ಆಸ್ತಿ. ನೀವು ಸ್ವಂತ ಮನೆ ಕಟ್ಟುವ ಅಥವಾ ಸೈಟ್ ಖರೀದಿಸುವ ಆಲೋಚನೆಯಲ್ಲಿದ್ದರೆ ಅದಕ್ಕೆ ಬೇಕಾದ ಹಣಕಾಸಿನ ನೆರವು ಸುಲಭವಾಗಿ ಸಿಗಲಿದೆ. ವಾಹನ ಯೋಗ. ಹೊಸ ವಾಹನ ಖರೀದಿಸಬೇಕು ಎಂದು ಬಯಸುವವರಿಗೆ ಈ ತಿಂಗಳು ಅತ್ಯುತ್ತಮ ಮುಹೂರ್ತಗಳು ಸಿಗಲಿವೆ. ನಿಮ್ಮ ಜೀವನ ಶೈಲಿ ಸುಧಾರಿಸಲಿದ್ದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. 4. ವೃತ್ತಿ ಮತ್ತು ರಾಜಕೀಯ. ವೃತ್ತಿ ಕ್ಷೇತ್ರದಲ್ಲಿ ನೀವು ನೀಡುವ ಸಲಹೆಗಳಿಗೆ ಹೆಚ್ಚಿನ ಮಾನ್ಯತೆ ಸಿಗಲಿದೆ. ರಾಜಕೀಯ ರಂಗದಲ್ಲಿ ಇರುವವರಿಗೆ ಜನರ ಬೆಂಬಲ ಹೆಚ್ಚಾಗಿ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಸಲಹೆ ಅಥವಾ ಪರಿಹಾರ. ವೃಶ್ಚಿಕ ರಾಶಿಯವರೇ, ಈ ಶುಭ ಫಲಗಳನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳಲು ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸಿ ಅಥವಾ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಕೆಂಪು ಬಣ್ಣದ ಹೂವುಗಳಿಂದ ಪೂಜೆ ಮಾಡುವುದು ನಿಮಗೆ ಶ್ರೇಯಸ್ಕರ. 5. ವೃಷಭ ರಾಶಿ. ವೀಕ್ಷಕರೇ, ಈಗ ನಾವು ಈ ಏಪ್ರಿಲ್ ತಿಂಗಳ ಕೊನೆಯ ಹಾಗೂ ಅತ್ಯಂತ ವಿಶೇಷವಾದ ಅದೃಷ್ಟದ ರಾಶಿಯ ಬಗ್ಗೆ ತಿಳಿಯೋಣ. ಅದೇ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ರಾಜಯೋಗಕ್ಕೆ ಸಮಾನವಾದ ಫಲಗಳನ್ನು ನೀಡಲಿದೆ. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರದೇವನು ಈ ತಿಂಗಳು ನಿಮ್ಮದೇ ರಾಶಿಗೆ ಪ್ರವೇಶಿಸುತ್ತಿರುವುದು ನಿಮಗೆ ಆನೆಬಲ ಬಂದಂತೆ ಮಾಡಲಿದೆ. ನಿಮ್ಮ ಜೀವನದ ಮಟ್ಟವೇ ಈ ತಿಂಗಳು ಬದಲಾಗಲಿದೆ. 1. ಶುಕ್ರನ ಪ್ರಭಾವ ಮತ್ತು ಐಷಾರಾಮಿ ಜೀವನ. ಏಪ್ರಿಲ್ 19ರಂದು ಶುಕ್ರನು ವೃಷಭ ರಾಶಿಗೆ ಪ್ರವೇಶಿಸುತ್ತಾನೆ. ಶುಕ್ರನು ಸುಖ ಮತ್ತು ಭೋಗದ ಕಾರಕ. ಜೀವನ ಶೈಲಿಯಲ್ಲಿ ಬದಲಾವಣೆ. ಈ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಐಷಾರಾಮಿ ಹೆಚ್ಚಾಗಲಿದೆ. ಇಲ್ಲಿಯವರೆಗೆ ನೀವು ಅಂದುಕೊಂಡಿದ್ದ ಸುಖ ಸೌಲಭ್ಯಗಳು ಈಗ ನಿಮ್ಮದಾಗಲಿವೆ. ಆಕರ್ಷಣೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಬರಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಜನರು ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ. 90ರ ದಶಕದ ಆ ಹಳೆಯ ಸಿನಿಮಾಗಳಲ್ಲಿ ತೋರಿಸುವಂತಹ ರಾಯಲ್ ಜೀವನದ ಅನುಭವ ನಿಮಗೆ ಈ ತಿಂಗಳು ಸಿಗಬಹುದು. 2. ಆರ್ಥಿಕ ಸುಭದ್ರತೆ ಮತ್ತು ಆದಾಯದ ಮಾರ್ಗಗಳು. ಹಣಕಾಸಿನ ವಿಷಯಕ್ಕೆ ಬಂದರೆ ವೃಷಭ ರಾಶಿಯವರಿಗೆ ಈ ತಿಂಗಳು ಹಬ್ಬದಂತಿರಲಿದೆ. ಹೊಸ ಆದಾಯದ ಮೂಲ. ನೀವು ಕೇವಲ ಒಂದು ಸಂಬಳದ ಮೇಲೆ ಅವಲಂಬಿತರಾಗದೆ ಸೈಡ್ ಬಿಸ್ನೆಸ್ ಅಥವಾ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ಪಡೆಯುತ್ತೀರಿ. ವ್ಯಾಪಾರದಲ್ಲಿ ಪ್ರಗತಿ. ವ್ಯಾಪಾರಸ್ಥರಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಹೊಸ ಮಾರುಕಟ್ಟೆಯನ್ನು ಕಂಡುಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ 10 ಪಟ್ಟು ಸುಧಾರಿಸಲಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸುವರ್ಣ ಕಾಲವಿದು. 3. ಕುಟುಂಬದ ಬೆಂಬಲ ಮತ್ತು ಬಾಕಿ ಕೆಲಸಗಳು. ವೃಷಭ ರಾಶಿಯವರ ಯಶಸ್ಸಿನ ಹಿಂದೆ ಈ ತಿಂಗಳು ನಿಮ್ಮ ಕುಟುಂಬದವರ ಮತ್ತು ಸಂಬಂಧಿಕರ ದೊಡ್ಡ ಬೆಂಬಲವಿರುತ್ತದೆ. ಸಹಕಾರ. ನೀವು ಬಹಳ ದಿನಗಳಿಂದ ಯಾವುದೋ ಕೆಲಸ ಅರ್ಧಕ್ಕೆ ನಿಲ್ಲಿಸಿದ್ದಿರಬಹುದು ಅಥವಾ ಕಾನೂನು ಬಾಧೆಗಳಿಂದ ಕೆಲಸ ವಿಳಂಬವಾಗಿರಬಹುದು. ಆದರೆ ಈಗ ನಿಮ್ಮ ಹಿತೈಷಿಗಳ ಸಹಾಯದಿಂದ ಆ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಮನೆಯಲ್ಲಿ ಶಾಂತಿ. ಕುಟುಂಬದಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮರೆಯಾಗಿ ಪ್ರೀತಿ ವಿಶ್ವಾಸ ಮೂಡಲಿದೆ. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. 4. ಉದ್ಯೋಗ ಮತ್ತು ಆಸ್ತಿ ಖರೀದಿ. ಕೆಲಸ ಮಾಡುವವರಿಗೆ ಕಚೇರಿಯಲ್ಲಿ ಉನ್ನತ ಜವಾಬ್ದಾರಿಗಳು ಸಿಗಲಿವೆ. ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಇದು ಸಕಾಲ. ನಿಮ್ಮ ಕನಸಿನ ಮನೆ ಅಥವಾ ಸೈಟ್ ಅನ್ನು ಈ ತಿಂಗಳು ನಿಮ್ಮದಾಗಿಸಿಕೊಳ್ಳಬಹುದು. ಸಲಹೆ ಅಥವಾ ಪರಿಹಾರ. ವೃಷಭ ರಾಶಿಯವರೇ, ಈ ಶುಭ ಫಲಗಳನ್ನು ಇನ್ನೂ ಹೆಚ್ಚು ಬಲಪಡಿಸಿಕೊಳ್ಳಲು ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ. ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ಬಡ ಮಕ್ಕಳಿಗೆ ಹಂಚಿ ಅಥವಾ ಕನಕಧಾರ ಸ್ತೋತ್ರವನ್ನು ಪಠಿಸಿ. ಇದು ನಿಮ್ಮ ಸಂಪತ್ತನ್ನು ವೃದ್ಧಿಸುತ್ತದೆ. ಪರಿಹಾರಗಳು ಮತ್ತು ವಿಶೇಷ ಸಲಹೆಗಳು. ವೀಕ್ಷಕರೇ, ಇಲ್ಲಿಯವರೆಗೆ ನಾವು 5 ರಾಶಿಗಳ ಅದೃಷ್ಟದ ಫಲಗಳನ್ನು ನೋಡಿದ್ದೇವೆ. ಆದರೆ ನೆನಪಿಡಿ,
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಶುಭ ಸ್ಥಾನದಲ್ಲಿದ್ದರೂ ನಮ್ಮ ಕರ್ಮ ಮತ್ತು ಭಕ್ತಿ ಸರಿಯಾಗಿದ್ದಾಗ ಮಾತ್ರ ಆ ಫಲಗಳು ನಮಗೆ ಪೂರ್ಣವಾಗಿ ದಕ್ಕುತ್ತವೆ. ಈ ಏಪ್ರಿಲ್ ತಿಂಗಳಲ್ಲಿ ಸೂರ್ಯ, ಬುಧ, ಶುಕ್ರ ಮತ್ತು ಮಂಗಳನ ಅನುಗ್ರಹವನ್ನು ಪಡೆಯಲು ನಾವು ಕೆಲವು ಸರಳ ಹಾಗೂ ಶಕ್ತಿಯುತ ಪರಿಹಾರಗಳನ್ನು ಪಾಲಿಸಬೇಕಾಗುತ್ತದೆ. ಸೂರ್ಯನ ಅನುಗ್ರಹಕ್ಕಾಗಿ ಈ ತಿಂಗಳು ಸೂರ್ಯನು ಮೇಷರಾಶಿಯಲ್ಲಿ ಉಚ್ಚಸ್ಥಾನದಲ್ಲಿರುತ್ತಾನೆ. ಸೂರ್ಯನ ಕೃಪೆ ಪಡೆಯಲು ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಸೂರ್ಯಾಷ್ಟಕ ಪಠಣೆ. ಪ್ರತಿದಿನ ಸೂರ್ಯಾಷ್ಟಕವನ್ನು ಪಠಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ವಿಶೇಷವಾಗಿ ಉದ್ಯೋಗದಲ್ಲಿ ಬಡ್ತಿ ಬಯಸುವವರು ಇದನ್ನು ತಪ್ಪದೆ ಮಾಡಿ. ಬುಧ ಮತ್ತು ಶುಕ್ರನ ಶಾಂತಿಗಾಗಿ. ಬುದ್ಧಿವಂತಿಕೆ ಮತ್ತು ಸಂಪತ್ತು ವೃದ್ಧಿಯಾಗಲು ಬುಧ ಮತ್ತು ಶುಕ್ರನ ಆಶೀರ್ವಾದ ಮುಖ್ಯ. ಬುಧನಿಗೆ ಬುಧವಾರದಂದು ಹಸಿರು ಬೇಳೆ ಅಥವಾ ಹಸಿರು ಬಟ್ಟೆಯನ್ನು ದಾನ ಮಾಡಿ. ಶುಕ್ರನಿಗೆ ಶುಕ್ರವಾರದಂದು ಬಿಳಿ ಬಣ್ಣದ ಹೂವುಗಳಿಂದ ಮಹಾಲಕ್ಷ್ಮಿಯನ್ನು ಪೂಜಿಸಿ. ಮನೆಯಲ್ಲಿ ಸುಗಂಧ ದ್ರವ್ಯ ಅಥವಾ ಧೂಪವನ್ನು ಹಚ್ಚುವುದರಿಂದ ಧನಾತ್ಮಕ ಶಕ್ತಿ ನೆಲೆಸುತ್ತದೆ. ಮಾನವೀಯ ಸೇವೆ ಮತ್ತು ದಾನ. ಗ್ರಹ ದೋಷಗಳ ನಿವಾರಣೆಗೆ ದಾನಕ್ಕಿಂತ ಮಿಗಿಲಾದ ಪರಿಹಾರವಿಲ್ಲ. ಈ ತಿಂಗಳು ನೀವು ಗಳಿಸುವ ಆದಾಯದ ಒಂದು ಸಣ್ಣ ಭಾಗವನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡಲು ಬಳಸಿ. ಹಸಿದವರಿಗೆ ಅನ್ನದಾನ ಮಾಡುವುದು ಅಥವಾ ಮೂಕ ಪ್ರಾಣಿಗಳಿಗೆ ನೀರು ಮತ್ತು ಆಹಾರ ನೀಡುವುದು ನಿಮ್ಮ ಯಶಸ್ಸಿನ ವೇಗವನ್ನು 10 ಪಟ್ಟು ಹೆಚ್ಚಿಸುತ್ತದೆ. ವೀಕ್ಷಕರೇ, ಏಪ್ರಿಲ್ 2026ರ ಈ ಗ್ರಹಗಳ ಬದಲಾವಣೆಯು ಒಂದು ಸುವರ್ಣ ಅವಕಾಶವಿದ್ದಂತೆ. ಕಟಕ, ಮಕರ, ಮಿಥುನ, ವೃಶ್ಚಿಕ ಮತ್ತು ವೃಷಭ ರಾಶಿಯವರು ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ಉಳಿದ ರಾಶಿಯವರು ಆತಂಕ ಪಡುವ ಅಗತ್ಯವಿಲ್ಲ. ಮೇಲೆ ಹೇಳಿದ ಪರಿಹಾರಗಳನ್ನು ಪಾಲಿಸುವುದರಿಂದ ನಿಮಗೂ ಕೂಡ ಗ್ರಹಗಳ ಶುಭ ದೃಷ್ಟಿ ಲಭಿಸುತ್ತದೆ. ನಮ್ಮ ಈ ವಿಶೇಷ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೂ ಇದರ ಲಾಭ ಸಿಗಲಿ ಎಂಬ ಉದ್ದೇಶದಿಂದ ಈ ವಿಡಿಯೋವನ್ನು ಅವರಿಗೂ ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಮತ್ತು ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ನಿರೀಕ್ಷೆಗಳೇನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ನೀವು ಇನ್ನೂ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ವಿಶೇಷ ಮಾಹಿತಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಸದಾ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳಾಗಲಿ ಎಂದು ಆಶಿಸುತ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಸ್ಪಿರಿಚುವಲ್ ವೈಬ್ಸ್. ಧನ್ಯವಾದಗಳು.